ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜಯಾಸ್ ಕಿಚನ್ ಕನ್ನಡ. ಸ್ನೇಹಿತರೆ, ಇವತ್ತು ನಾನು ಮಾಡ್ತಾ ಇರೋವಂಥ ರೆಸಿಪಿ ಬಂದು ಸಾಂಬಾರು ಪುಡಿ. ನೋಡಿ, ಇದನ್ನು ಯಾವ ಥರ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಸ್ನೇಹಿತರೆ, 1 kg ಸಾಂಬಾರು ಪುಡಿ ಮಾಡೋದಕ್ಕೆ ಬೇಕಾಗಿರುವ ಪದಾರ್ಥಗಳು ನೋಡ್ಕೊಳ್ಳೋಣ ಬನ್ನಿ. ಇಲ್ಲಿ ನಾನು 1 kg ಧನಿಯಾ ತೊಗೊಂಡಿದ್ದೀನಿ, 1 kg ಖಾರದ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಬ್ಯಾಡಗೆ ಮೆಣಸಿನ್ಕಾಯಿ ಅರ್ಧ kg ತೊಗೊಂಡಿದ್ದೀನಿ, 1 ಕಟ್ಟಾಗುವಷ್ಟು ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಹಾಗೇನೇ ಕಡಲೆಬೇಳೆ 1/4 kg, ತೊಗರಿಬೇಳೆ 1/4 kg, ಉದ್ದಿನಬೇಳೆ 1/4 kg, ಹಾಗೇನೇ ಹೆಸರುಬೇಳೆ 1/4 kg, ಅಕ್ಕಿ 1/4 kg ತೊಗೊಂಡಿದ್ದೀನಿ. ಸ್ವಲ್ಪ ಇಂಗು ತೊಗೊಂಡಿದ್ದೀನಿ. ಇಂಗು ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಹಾಗೇನೇ ಜೀರಿಗೆ 300 ಗ್ರಾಮ್ ತೊಗೊಂಡಿದ್ದೀನಿ, ಮೆಣಸು 100 ಗ್ರಾಮು, ಮೆಂತ್ಯ 100 ಗ್ರಾಮು, ಸಾಸಿವೆ 100 ಗ್ರಾಮು, ಅರಿಶಿನ ಕೊಂಬು 25 ಗ್ರಾಮ್ ತೊಗೊಂಡಿದ್ದೀನಿ. ಚಕ್ಕೆ ಲವಂಗ, ಚಕ್ಕೆ ನೋಡಿ ಇಷ್ಟೇ, 3 ಪೀಸ್ ಚಕ್ಕೆ ಹಾಕ್ಕೊಂಡ್ರೆ ಸಾಕು. ಆಮೇಲೆ 20 ಲವಂಗ ತೊಗೊಂಡಿದ್ದೀನಿ, 50 ಗ್ರಾಮ್ ಗಸಗಸೆ ತೊಗೊಂಡಿದ್ದೀನಿ. ಇದನ್ನೆಲ್ಲ ಯಾವ ಥರ ಹುರ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ನೋಡಿ, ಈ ಥರ ಒಂದು ಬಾಣಲಿ ಇಟ್ಕೊಂಡು ಸ್ವಲ್ಪನೇ ಧನಿಯಾ ಹಾಕ್ಕೊಂಡು ಹುರ್ಕೊಳ್ಳೋಣ. ಕಡಿಮೆ ಉರಿಯಲ್ಲಿ ಹುರ್ಕೊಬೇಕು. ನೋಡಿ, ಈ ಥರ ಕಡಿಮೆ ಉರಿಯಲ್ಲಿ ನಾವು ಚೆನ್ನಾಗಿ ಸ್ವಲ್ಪ ಈ ಥರ ರೋಸ್ಟ್ ಮಾಡ್ಕೊಬೇಕು. ನೋಡಿ, ಈ ಥರ ನಾವೆಷ್ಟು ಚೆನ್ನಾಗಿ ಹುರ್ಕೊತೀವೋ ಸಾಂಬಾರು ಪುಡಿ ಅಷ್ಟು ರುಚಿಯಾಗಿರುತ್ತೆ. ನೋಡಿ, ಈ ಥರ ಕಡಿಮೆ ಉರಿಯಲ್ಲಿ ಹುರ್ಕೊಬೇಕು ಎಲ್ಲ ಪದಾರ್ಥಗಳನ್ನು. ಇಷ್ಟು ಹುರ್ಕೊಂಡ್ರೆ ಆಯಿತು. ಇವಾಗ ನೋಡಿ, ಎಲ್ಲನೂ ಧನಿಯಾ ಹುರ್ಕೊಂಡಿದ್ದಾಯಿತು. ಇವಾಗ ಬೇಳೆ ಹುರ್ಕೊಳ್ಳೋಣ. ನೋಡಿ, ಈಗ ಕಡಲೆಬೇಳೆನ ಹುರ್ಕೊಳ್ಳೋಣ. ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಈ ಥರ ಹುರ್ಕೊಬೇಕು. ನೋಡಿ, ಎಲ್ಲ ಪದಾರ್ಥನೂ ನೋಡಿ ಇದೇ ಥರ ಕೆಂಪಿಗೆ ಹುರ್ಕೊಬೇಕು. ನೋಡಿ, ಈ ಥರ ಗೋಲ್ಡನ್ ಕಲರ್ ಬರೋವರೆಗೂ ನಾವು ಚೆನ್ನಾಗಿ ಹುರ್ಕೊಬೇಕು. ನೋಡಿ, ಇವಾಗ ತೊಗರಿಬೇಳೆ, ನೋಡಿ ತೊಗರಿಬೇಳೆ ಕೂಡ ಆಯಿತು. ಎಲ್ಲ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಈ ಥರ ಹುರ್ಕೊಬೇಕು. ಮಧ್ಯಮ ಉರಿಯಲ್ಲಿ ಹುರ್ಕೊಳ್ಳಿ. ನೋಡಿ, ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಈ ಥರ ಚೆನ್ನಾಗಿ ಹುರ್ಕೊಬೇಕು. ಎಲ್ಲ ಬೇಳೆನೂ ಇದೇ ಥರ ಹುರ್ಕೊಳ್ಳಿ. ನೋಡಿ, ಈಗ ಅಕ್ಕಿನೂ ಚೆನ್ನಾಗಿ ಕೆಂಪುಗಾಗೋವರೆಗೂ ಹುರ್ಕೊಬೇಕು. ನೋಡಿ, ಅಕ್ಕಿನೂ ಆಯ್ತು. ಇವಾಗ ಉದ್ದಿನಬೇಳೆ, ಉದ್ದಿನಬೇಳೆನೂ ಆಯಿತು. ಈಗ ಹೆಸರುಬೇಳೆ ಹುರ್ಕೊಳ್ಳೋಣ. ಈಗ ಹೆಸರುಬೇಳೆ, ಇದೂ ಆಯಿತು. ನೋಡಿ, ಈಗ ಜೀರಿಗೆನೂ ಅಷ್ಟೇ ಚೆನ್ನಾಗಿ ಹುರ್ಕೊಳ್ಳೋಣ. ನೋಡಿ, ಈ ಥರ ಜೀರಿಗೆ ಸ್ವಲ್ಪ ಜಾಸ್ತಿ ಸೇರಿಸ್ಕೊಬೇಕು. ತುಂಬ ಚೆನ್ನಾಗಿರುತ್ತೆ. ಈ ಥರ ವರ್ಷ ಇಟ್ಟರು ಕೂಡ ಸಾಂಬಾರು ಪುಡಿ ಕೆಡೋದಿಲ್ಲ. ನೋಡಿ, ಈ ಥರ ಚಿಟ್ಪಟ ಅಂತ ಸೌಂಡ್ ಬರುತ್ತೆ. ಅದುವರೆಗೂ ನಾವು ಚೆನ್ನಾಗಿ ಹುರ್ಕೊಬೇಕು. ಈಗ ಮೆಂತ್ಯ, ನೋಡಿ ಮೆಂತ್ಯ ಕೂಡ ಅಷ್ಟೇ ಚಿಟ್ಪಟ ಅಂತ ಸೌಂಡ್ ಬರುತ್ತೆ. ಅದುವರೆಗೂ ನಾವು ಚೆನ್ನಾಗಿ ಹುರ್ಕೊಬೇಕು. ಈ ಥರ ಈ ಸಾಂಬಾರು ಪುಡಿ ಒಂದು ರಿಕ್ವೆಸ್ಟ್ ವಿಡಿಯೋ, ಎಲ್ಲರೂ ಮಾಡಿ ತೋರಿಸಿ ಅಂತ ಕೇಳ್ತಾಯಿದ್ರು. ಅದಕ್ಕೆ ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಇಷ್ಟ ಆದರೆ ಸಾಕು. ಈಗ ಮೆಣಸು, ನೋಡಿ ಮೆಣಸನ್ನು ಹುರಿದಿದ್ದಾಯಿತು. ಈಗ ಸಾಸಿವೆ ಸೇರಿಸ್ಕೊಳ್ಳೋಣ. ನೋಡಿ, ಸಾಸಿವೆನೂ ಅಷ್ಟೇ ಚಿಟ್ಪಟ ಅಂತ ಸೌಂಡ್ ಬರೋವರೆಗೂ ನಾವು ಹುರ್ಕೊಬೇಕು.
ನೋಡಿ ಸಾಸಿವೆನೂ ಇದೇ ಥರ ಚಿಟ್ಪಟ ಅಂತ ಸೌಂಡ್ ಬರಬೇಕು ನೋಡಿ ಈ ಥರ. ನೋಡಿ ಈಗ ಗಸಗಸೆ ನೋಡಿ ಗಸಗಸೆನೂ ಈ ಥರ ಚಿಟ್ಪಟ ಅಂತ ಸೌಂಡ್ ಬರಬೇಕು ನೋಡಿ ಈ ಥರ ಆಯಿತು ಗಸಗಸೆನೂ. ಈಗ ನೋಡಿ ಸ್ವಲ್ಪ ಚಕ್ಕೆ ಲವಂಗ. ಈ ಸಾಂಬಾರು ಪುಡಿಗೆ ಜಾಸ್ತಿ ಚಕ್ಕೆ ಲವಂಗ ಹಾಕ್ಕೊಬಾರ್ದು ನೋಡಿ, ಸ್ವಲ್ಪ ಹಾಕ್ಕೊಬೇಕು. ಹಾಗೇನೇ ಅರ್ಶಿಣ ಕೊಂಬು ಇದಕ್ಕೆ ಸೇರಿಸ್ಕೊಂಬಿಡೋಣ. ಈ ಅರ್ಶಿಣ ಕೊಂಬು ಸ್ವಲ್ಪ ಕುಟ್ಟಿ ಪುಡಿ ಮಾಡಿ ಸೇರಿಸ್ಕೊಬೇಕು. ಆಮೇಲೆ ನೋಡಿ ಇಷ್ಟಾದರೆ ಸಾಕು. ನೋಡಿ ಈಗ ಕರಿಬೇವಿನ ಸೊಪ್ಪು ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು. ನೋಡಿ ಈ ಥರ ಕರಿಬೇವಿನ ಸೊಪ್ಪನ್ನ ಚೆನ್ನಾಗಿ ಹಸಿ ಎಲೆ ಎಲ್ಲನೂ ಒಣಗಿರೋ ಥರ ನಾವು ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು. ನೋಡಿ ಇವತ್ತು ಸಾಂಬಾರು ಪುಡಿ ಮಾಡ್ತೀವಿ ಅಂದರೆ ಒಂದು ದಿನ ಮುಂಚಿತವಾಗಿಯೇ ನಾವು ಕರಿಬೇವಿನ ಸೊಪ್ಪು, ಧನಿಯಾ, ಮೆಣಸಿನ್ಕಾಯಿ ಎಲ್ಲ ನಾವು ಒಣಗಿಸಿ ಇಟ್ಕೊಬೇಕು, ಕ್ಲೀನ್ ಮಾಡಿ ಎಲ್ಲ. ನೋಡಿ ಇಷ್ಟಾದರೆ ಸಾಕು. ಈಗ ಮೆಣಸಿನ್ಕಾಯಿ ಹುರ್ಕೊಳ್ಳೋಣ. ಮೆಣಸಿನ್ಕಾಯಿಗೆಲ್ಲ ಏನು ತೊಟ್ಟು ತೆಗಿಯೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಎಣ್ಣೆ ಹಾಕ್ಕೊಬೇಕು. ಈ ಥರ ಹಾಕ್ಕೊಂಡು ಈ ಥರ ಹುರ್ಕೊಬೇಕು. ಸ್ವಲ್ಪನೇ ಹಾಕ್ಕೊಂಡು ನೋಡಿ ಈ ಥರ ಹುರ್ಕೊಬೇಕು. ಇಷ್ಟಾದರೆ ಸಾಕು. ನೋಡಿ ಕಡಿಮೆ ಉರಿಯಲ್ಲಿ ಹುರ್ಕೊಂಡ್ರೆ ಒಳಗಡೆ ಎಲ್ಲನೂ ರೋಸ್ಟ್ ಆಗಿರುತ್ತೆ, ಮೇಲೆ ಎಲ್ಲ ಕಪ್ಪಗಾಗಲ್ಲ. ನೋಡಿ ಈ ಥರ ಇಷ್ಟೇ. ಈಗ ಬ್ಯಾಡಗೆ ಮೆಣಸಿನ್ಕಾಯಿ ನೋಡಿ ಈ ಥರ ಚೆನ್ನಾಗಿ ಹುರ್ಕೊಬೇಕು. ಇಷ್ಟಾದರೆ ಸಾಕು. ಎಲ್ಲ ಮೆಣಸಿನ್ಕಾಯಿನೂ ಇದೇ ಥರ ಹುರ್ಕೊಬೇಕು. ನೋಡಿ ಒಣಮೆಣಸಿನ್ಕಾಯಿನ ಈ ಥರ ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡಿ ಸೇರಿಸಿದ್ರೆ ಚೆನ್ನಾಗಿ ನುಣ್ಣಗಾಗುತ್ತೆ. ನೋಡಿ ಈಗ ಎಲ್ಲ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇಂಗು ತಗೊಂಡಿದ್ವಲ್ಲ, ಇಂಗುನ ಈ ಟೈಮಲ್ಲಿ ಸೇರಿಸ್ಕೊಳ್ಳೋಣ. ಇಂಗು ಬೇಕು ಅಂದರೆ ಹಾಕ್ಕೊಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಾವು ಹಾಕ್ತೀವಿ. ನೋಡಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಎಲ್ಲ ರೆಡಿ ಆಯಿತು. ಈ ಥರ ಮಿಕ್ಸಿಗೆ ಹಾಕ್ಬಿಟ್ಟು ಪುಡಿ ಮಾಡಿ ಹಾಕ್ಬಿಟ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇವಾಗ ಮಿಷಿನ್ಗೆ ಹಾಕ್ಕೊಂಬಂದು ತೋರಿಸ್ತೀನಿ ಯಾವ ಥರ ಅಂತ. ನೋಡಿ ಈಗ ಮಿಷಿನ್ಗೆ ಹಾಕ್ಸ್ಕೊಂಬಂದಿದ್ನಿ. ಸ್ವಲ್ಪ ಆರಿಸ್ಬಿಟ್ಟು ಜಲ್ದಿ ಹಿಡಿದ್ಬಿಟ್ಟು ನಾವು ಈಗ ಒಂದು ಬಾಕ್ಸ್ಗಾಗಿ ಇಟ್ಕೊಂಡ್ಬಿಟ್ರೆ ಒಂದು ವರ್ಷ ಎಲ್ಲ ಬರುತ್ತೆ. ನೋಡಿ ಈ ಥರ ತುಂಬ ಚೆನ್ನಾಗಿದೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡಿದಿರ ಕೊನೆ ತನಕ ವಿಡಿಯೋ ನೋಡಿ. ತುಂಬ ಧನ್ಯವಾದಗಳು.